ಹಾಲು ರೋಗ ಬರಲು 10 ಸರಳ ಕಾರಣಗಳು. 1. ವೈರಸ್ ಸೋಂಕು. ಮುಖ್ಯವಾಗಿ ವೈರಸ್ಗಳಿಂದ ಈ ರೋಗ ಬರುತ್ತದೆ. ರೇಷ್ಮೆ ಹುಳುಗಳ ಜೀರ್ಣಾಂಗಕ್ಕೆ ಈ ವೈರಸ್ಗಳು ತೊಂದರೆ ಕೊಡುತ್ತವೆ. 2. ಕೆಟ್ಟ ಎಲೆಗಳು. ಹುಳುಗಳಿಗೆ ಕೊಡುವ ಹಿಪ್ಪುನೇರಳೆ ಎಲೆಗಳು ವೈರಸ್ ಅಥವಾ ಇನ್ನಿತರ ರೋಗಾಣುಗಳಿಂದ ಹಾಳಾಗಿದ್ದರೆ ಅವುಗಳನ್ನು ತಿಂದಾಗ ರೋಗ ಬರುತ್ತದೆ. 3. ಅಶುಚಿತ್ವ. ರೇಷ್ಮೆ ಹುಳುಗಳನ್ನು ಸಾಕುವ ಜಾಗ ಮತ್ತು ಬಳಸುವ ವಸ್ತುಗಳನ್ನು ಶುಚಿಯಾಗಿ ಇಡದಿದ್ದರೆ ರೋಗ ಹರಡುತ್ತದೆ. 4. ತಪ್ಪು ವಾತಾವರಣ. ಕೋಣೆಯಲ್ಲಿ ತಾಪಮಾನ, ಬಿಸಿ, ತಂಪು ಅಥವಾ ತೇವಾಂಶ, ಆರ್ದ್ರತೆ ಸರಿಯಾಗಿ ಇಲ್ಲದಿದ್ದರೆ ಹುಳುಗಳು ದುರ್ಬಲಗೊಂಡು ರೋಗಕ್ಕೆ ತುತ್ತಾಗುತ್ತವೆ. 5. ದಟ್ಟವಾದ ಸಾಕಣೆ. ಒಂದೇ ಜಾಗದಲ್ಲಿ ಹೆಚ್ಚು ಹುಳುಗಳನ್ನು ಸಾಕಿದರೆ ಗಾಳಿಯಾಡದೆ ಬಿಸಿ ಹೆಚ್ಚಾಗಿ ರೋಗಗಳು ಬೇಗ ಹರಡುತ್ತವೆ. 6. ಶಕ್ತಿ ಇಲ್ಲದ ಎಲೆಗಳು. ಪೋಷಕಾಂಶ ಕಡಿಮೆ ಇರುವ ಅಥವಾ ಹಳೆಯ ಎಲೆಗಳನ್ನು ತಿಂದರೆ ಹುಳುಗಳು ದುರ್ಬಲಗೊಂಡು ರೋಗ ಬರುತ್ತದೆ. 7. ಬ್ಯಾಕ್ಟೀರಿಯಾ ಸೋಂಕು. ಕೆಲವೊಮ್ಮೆ ವೈರಸ್ ಜೊತೆ ಬ್ಯಾಕ್ಟೀರಿಯಾಗಳು ಸಹ ಸೇರಿಕೊಂಡು ರೋಗವನ್ನು ಇನ್ನಷ್ಟು ಹೆಚ್ಚಿಸಬಹುದು. 8. ಜಾತಿಯ ದುರ್ಬಲತೆ. ಕೆಲವು ರೇಷ್ಮೆ ಹುಳುಗಳ ಜಾತಿಗಳಿಗೆ, ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಅವು ಬೇಗ ರೋಗಕ್ಕೆ ತುತ್ತಾಗುತ್ತವೆ. 9. ಒತ್ತಡ. ಹಠಾತ್ತನೆ ಹವಾಮಾನ ಬದಲಾಗುವುದು, ಹೆಚ್ಚು ಶಬ್ದ ಅಥವಾ ಸರಿಯಾಗಿ ಆಹಾರ ಸಿಗದೆ ಇದ್ದಾಗ ಹುಳುಗಳಿಗೆ ಒತ್ತಡವಾಗಿ ರೋಗ ಬರುವ ಸಾಧ್ಯತೆ ಇರುತ್ತದೆ. 10. ಔಷಧಿಗಳ ಬಳಕೆ. ಹಿಪ್ಪುನೇರಳೆ ಎಲೆಗಳ ಮೇಲೆ ಕೀಟನಾಶಕಗಳಂತಹ ವಿಷಕಾರಿ ವಸ್ತುಗಳು ಇದ್ದರೆ ಅವುಗಳನ್ನು ತಿಂದ ಹುಳುಗಳು ಅನಾರೋಗ್ಯಕ್ಕೆ ಒಳಗಾಗಿ ರೋಗಕ್ಕೆ ತುತ್ತಾಗುತ್ತವೆ. ಈ ಕಾರಣಗಳನ್ನು ಗಮನದಲ್ಲಿಟ್ಟುಕೊಂಡು ಹುಳುಗಳ ಆರೈಕೆ ಮಾಡಿದರೆ ಹಾಲು ರೋಗವನ್ನು ತಡೆಯಬಹುದು. ಇನ್ನೇನಾದರೂ ಮಾಹಿತಿ ಬೇಕಿದ್ದರೆ ಕೇಳಿ.